ಸರ್ ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ಮರಳೇನಕೊಪ್ಪಲು, ಹುಣಸೂರು ತಾಲೂಕು ಸರ್, ಮೈಸೂರು ಡಿಸ್ಟಿಕ್ಕು. ಸೊ ಇವತ್ತು ಚೇತನ್ ಶಿವಕುಮಾರ್ ಸರ್ ನನಗೆ ಪರಿಚಯ. ಕಳೆದ 3 ವರ್ಷದಿಂದ ನಾವು ಇದು ಸಮೃದ್ಧ ಆಗ್ರೋ ಭೂ ಪ್ರಾಡಕ್ಟ್ ಎಂಬ ಪ್ರಾಡಕ್ಟ್ನ ಯೂಸ್ ಮಾಡ್ತವ್ರೆ. ಅದ್ಭುತವಾದ ರಿಸಲ್ಟ್ ಬಂದಿತ್ತು. ಯಾಕೆಂದರೆ ಸುಮ್ಮನೆ ತಳುಕು ಮಾಡಿ ಸರ್ ಯಾವುದೋ ವೀಡಿಯೋ ಮಾಡಿ ಸರ್ ಅವ್ರು ತಗೊಳ್ಳಿ ಇವ್ರು ತಗೊಳ್ಳಿ ಅಂತ ವೀಡಿಯೋ ಮಾಡೋದು ಭಾಳ ಪ್ರಚಲಿತ ಕಾಲದಲ್ಲಿ ನಡೀತಾ ಐತೆ. ಸೊ ಅದರಿಂದ ಶಿವಕುಮಾರ್ ಸರ್ ಆಂದೇ ಹೋಗ್ಬೇಕಾದ್ರೆ ಸರ್ ನೀವು ಯಾವ ಕಂಪ್ನಿ ಏನು ಅಂತ ಒಂದು ಸಲ ಕೊಟ್ಟಿದೆ ಟೊಮೊಟೊಗೆ. ಸೊ ಒಂದು 50 ಲಕ್ಷಕ್ಕಿಂತ ಹೆಚ್ಚು ಆದಾಯ ಮಾಡಿದ್ದಾರೆ. ಯಾಕೆಂದರೆ ಡೈರೆಕ್ಟ್ ಫೇಸ್ ಟು ಫೇಸು. ಸೊ ನೀವು ಯಾರು ಅಂತ ಗೊತ್ತಿಲ್ಲ. ಸೊ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ವಿಜಯ್ ಅಂತ. ವಿಜಯ್ ಸರ್, ಈಗ ಏನು ಮಾಡ್ತಾ ಇದ್ದೀರಿ ಸರ್ ಇವತ್ತು ಪ್ರೆಸೆಂಟು? ಸರ್ ಇದು ಸಾವಂತಿಗೆ ಸೊ ಯೂಸ್ ಮಾಡ್ತಾರೆ. ಅದಕ್ಕೆ ಶಿವಕುಮಾರ್ ಸರ್ ಅಪ್ಲೈಡ್ ಮಾಡಿ ಇವತ್ತೊಂದು ಸಾವಂತಿಗೆಗೆ ಭೂ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ. ಸೊ ತಮ್ಮ ಹೆಸರು? ಸೀನಾ ಸರ್ ಕಿರ್ಜಾಜಿ ಅವರು. ಇವರು ಕಳೆದ 3 ವರ್ಷದಿಂದ ನಾನು ನೋಡ್ತಾ ಇದ್ದೀರಾ. ಸೊ ತಮ್ಮ ಹೆಸರು? ಮಹೇಂದ್ರ ಸರ್. ನೀವೇನು ಮಾಡ್ತಾ ಇದ್ದೀರಿ ಸರ್ ಇವಾಗ? ಮುಂದೆ ಬನ್ನಿ ಸರ್, ಕೇಳಿಸ್ತಾ ಇದ್ದೀರಾ? ಅಗ್ರಿಕಲ್ಚರ್ ಮಾಡ್ತಾರೆ. ಏನೇನು ಮಾಡ್ತಾ ಇದ್ರಿ ಸರ್? ಏನೇನು ಬೆಳಿತೀರಾ? ಹೊಗೆ ಸೊಪ್ಪು, ರಾಗಿ ಮತ್ತೆ ತಣ್ಣಿ ಜೋಳ ಎಲ್ಲ. ಸೊ ಒಂದ್ಸಲ ಯೂಸ್ ಮಾಡಿ ಸರ್. ಯಾಕೆಂದರೆ ಒಂದ್ಸಲ ಯೂಸ್ ಮಾಡಿದಾಗಲೇ ಅದ್ರ ಈಗ ಊಟ ಅಡುಗೆ ಮಾಡಿರ್ತೀರ. ಸೊ ಅಲ್ಲಿ ಒಂದ್ಸಲ ಊಟ ಮಾಡಿದಾಗ ಟೇಸ್ಟ್ ಗೊತ್ತಾಗೋದು. ಅದೇ ರೀತಿ ಸರ್ ನಮ್ಮ ನೆಕ್ಸ್ಟ್ ಪರ್ಸನ್ ಮಾತಾಡ್ತಾರೆ. ಸರ್ ನೀವು ಮಾತಾಡಿ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಫಸ್ಟು. ನಮ್ಮ ಹೆಸರು ಶಿವಕುಮಾರ್. ಮುಂದೆ ಬನ್ನಿ ಸರ್. ನಾವು ಈಗ 2 ವರ್ಷದಿಂದೇನೆ ಇದು ಆಗ್ತಿದೆ, ಬಿಟ್ಬಿಟ್ಟಿದೆ. ಇವಾಗ ರಿಸಲ್ಟ್ ನೋಡ್ಬಿಟ್ಟು ಇದು ತರ್ಸ್ಕೊತಾ ಇದೀನಿ. ನಾನೇ ಫೋನ್ ಮಾಡ್ಕೊಂಡು ಅವರೇ ಫೋನ್ ಮಾಡಿ ಅವರೇ ಬಲವಂತ ಮಾಡಿ. ಇದೇನಂದ್ರೆ ಭೂಮಿಲಿ ಒಂದು ಗಿಡ ಸಾಯೋದಲ್ಲಿ, ಒಂದು ಇರುವೆ ತಿನ್ನೋದಲ್ಲಿ, ಏನೇ ಆದರೂ ಗೆದ್ಲತ್ತದೆ, ಅದರಲ್ಲಿ ಏನೂ ಬರಲ್ಲ. ಇದು ಹಾಕೋದ್ರಿಂದ ಗಿಡಗಳೆಲ್ಲ ಹೆಲ್ತಿಯಾಗಿರ್ತವೆ. ಸಲ ಸಾವಂತಿಗೆಯಲ್ಲಿ ಕೋಟಿಗೆ ಅಷ್ಟು ಬಿಸ್ನೆಸ್ ಮಾಡಿದ್ದಾರೆ. ಆ ಕೋಟಿಗೆ ನಿಯರೆಸ್ಟ್ ಒಂದು 50 ಲಕ್ಷಕ್ಕಿಂತ ಇದು ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಇಡೀ ಈ ಸುತ್ತಿಗೆ ಒಂದು ಮಾದರಿ ರೈತ ನಮ್ಮ ಶಿವಕುಮಾರ್ ಸರ್. ತಮ್ಮ ಹೆಸರು ಸರ್? ವಿಜಯ್ ಸರ್. ಈ ವರ್ಷನೂ ಒಂದು ಮಾದರಿ ರೈತರಾಗಲಿ ಅಂತ ನಾವು ಹಾರೈಸ್ತೀವಿ ದೇವ್ರ ಹತ್ರ. ಸೊ ಇದು ಪ್ರಾಡಕ್ಟ್ನ ಒಂದು ಉಪಯೋಗ ಏನು ಅಂತಂದರೆ, ಸೊ ಭೂಮಿಯಲ್ಲಿರುವಂಥ ಏನು ಕ್ರಿಮಿಕೀಟಗಳನ್ನ ಕೊಲ್ಲುತ್ತೆ. ಜೊತೆಗೆ ರೈತನ ಮಿತ್ರ ಎರೆಹುಳು ಅಂತ ಅದು ಡೆವಲಪ್ಮೆಂಟ್ ಮಾಡುತ್ತೆ. ಏನಪ್ಪ, ಸೊ ಯಾಕೆ ಅದು ರೈತನ ಮಿತ್ರ ಎರೆಹುಳು ಅಂದರೆ ನಮಗೆ ಭೂಮಿ ಫಲವತ್ತತೆ ಮಾಡಿಕೊಡುತ್ತೆ. ಒಂದು, ಆ ರೈತನ ಮಿತ್ರ ಎರೆಹುಳು ಯಾವುದೇ ಥರವಾದ ಬೇರುಗಳನ್ನ ಕಟ್ ಮಾಡಲ್ಲ. ಯಾವುದು ಬೇರುಗಳಿಗೆ ತೊಂದರೆ ಕೊಡುತ್ತೆ ಮತ್ತು ಯಾವುದು ಫಂಗಿಸೈಡ್ ಉತ್ಪತ್ತಿ ಆಗುತ್ತೆ, ಯಾವುದು ಕ್ರಿಮಿಕೀಟಗಳು, ಇರುವೆ ಆಗಿರ್ಬೋದು, ಹಾವಾಗಿರ್ಬೋದು, ಗೆಜ್ಜುಳುಳು ಆಗಿರ್ಬೋದು, ಎಲ್ಲನೂ ನಿವಾರಣೆ ಮಾಡುತ್ತೆ ನಮ್ಮ ಸಮೃದ್ಧ ಆಗ್ರೋ ಭೂ ಪ್ರೊಟೆಕ್ಟ್ರು. ಓಕೆನಾ ಸರ್? ಸೊ ಥ್ಯಾಂಕ್ ಯು. ಸೊ ಮಾತಾಡ್ತಾ ಇರೋದು ಚೇತನ್. ಸೊ ನಮ್ಮ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಸೊ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್.